ವೆಲ್ಕಮ್ ಟು ನಾಗಬೇಡಿ ಆಚಾರ್ಸ್ ಕಿಚನ್. ಫ್ರೆಂಡ್ಸ್, ಇವತ್ತು ಒಂದು ಪ್ರಾಡಕ್ಟ್ ಬಂದಿದೆ. ಪ್ರಾಡಕ್ಟ್ನ ಬಗ್ಗೆ ರಿವ್ಯೂ ಮಾಡಿ ತೋರಿಸ್ತಾ ಇದ್ದೀನಿ. ಇದೇ ಆ ಪ್ರಾಡಕ್ಟು. ಫ್ರೆಂಡ್ಸ್, ನಮ್ಮ ಹತ್ರ ಪ್ರಾಡಕ್ಟ್ ಬಂದಿದೆ ಗೀಕ್ ರೋಬೋ ಕುಕ್ ಅಂತೇಳಿ. ಸೊ ಇದು ನಥಿಂಗ್ ಬಟ್ ಕುಕ್ಕರ್ ಅಷ್ಟೇ. ಈ ಕುಕ್ಕರ್ ಏನಿದೆ ಅದು ನಮಗೆ ರೋಬೋ ಥರ ವರ್ಕ್ ಮಾಡುತ್ತೆ. ನೋಡಿ, ಗೀಕ್ ರೋಬೋ ಕುಕ್ ಅಂತ. ನೋಡಿ, ಇಲ್ಲಿ ಪ್ರೆಷರ್ ಅಥವಾ ಸ್ಟೀಮ್ ಬರೋದಕ್ಕೆ ಒಂದು ವಾಲ್ವನ್ನು ಕೊಟ್ಟಿದ್ದಾರೆ. ಇಲ್ಲಿಂದ ನಮಗೆ ಪ್ರೆಷರ್ ರಿಲೀಸ್ ಆಗುತ್ತೆ. ಇದಕ್ಕೆ ಒಂದು ಅಟ್ಯಾಚ್ಡ್ ವೈರನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಪ್ಲಗ್ ಇನ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಪ್ಲಗ್ ಇನ್ ಮಾಡಬೇಕು. ಪ್ಲಗ್ ಇನ್ ಆಗಿದ ತಕ್ಷಣ ಇಲ್ಲಿ ಆನ್ ಆ್ಯಂಡ್ ಆಫ್ ಬಟನ್ ಇದೆಯಲ್ಲ, ಅಲ್ಲಿ ಒಂದು ಲೈಟ್ ಬ್ಲಿಂಕ್ ಆಗ್ತಿರುತ್ತೆ. ಈ ಬಟನ್ ಏನಿದೆ ಅದು ಆನ್ ಆ್ಯಂಡ್ ಆಫ್ ಬಟನು. ಇದ್ರ ಕೆಳಗೆ ಕೀಪ್ ವಾರ್ಮ್ ಮತ್ತು ಕ್ಯಾನ್ಸಲ್ 2 ಬಟನನ್ನು ಕೊಟ್ಟಿದ್ದಾರೆ. ಏನಿದೆ ಈ ಬಟನು ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಅಡುಗೆ ಮಾಡಿದ ನಂತರ ನಮಗೆ ಇನ್ನೂ ಸ್ವಲ್ಪ ಹೊತ್ತು ಬಿಸಿಯಾಗಿರಬೇಕು, ವಾರ್ಮ್ ಆಗಿರಬೇಕು ಅಂತ ಹೇಳಿದ್ರೆ ಈ ಬಟನ್ ನಮಗೆ ಆನ್ ಮಾಡಿ ಬಿಟ್ಟರೆ ನಾವು ಊಟ ಮಾಡೋವರೆಗೂ ಈ ಕುಕ್ಕರ್ನಲ್ಲಿ ಹಾಗೇ ಬಿಸಿಯಾಗಿರುತ್ತೆ. ವಾರ್ಮ್ ಆಗಿರೋದು ಬೇಡ, ನಾವು ತಕ್ಷಣವೇ ಊಟ ಮಾಡ್ತೀವಿ ಅಂತ ಹೇಳಿದ್ರೆ ಕ್ಯಾನ್ಸಲ್ ಬಟನನ್ನು ನೀವು ಪ್ರೆಸ್ ಮಾಡ್ಬೋದು. ನಂತರ ಇಲ್ಲಿ ಡಿಲೇ ಟೈಮರ್ ಅಂತಿರುತ್ತೆ. ಸೊ ಇದೇನಂದರೆ ನಾವು ಪ್ರತಿಯೊಂದು ಅಡುಗೆ ಏನಿದೆ ಅದನ್ನು ಈ ಕುಕ್ಕರ್ ಒಳಗೆ ರೆಡಿ ಮಾಡಿ ಇಟ್ಬಿಟ್ಟು ಇಲ್ಲಿ ಡಿಲೇ ಟೈಮರ್ ಅಂತಿರುತ್ತೆ. ಸೊ ಆ ಬಟನನ್ನು ನಾವು ಪ್ರೆಸ್ ಮಾಡಿದ್ರೆ 1 ಅವರ್, 2 ಅವರ್, 3 ಅವರ್, 5 ಅವರ್ಸ್, 6 ಅವರ್ಸ್ ಆ ಥರ ನಮಗೆ ಎಷ್ಟು ಅವರ್ ಟೈಮ್ ಬೇಕೋ ಅಷ್ಟು ಟೈಮನ್ನು ನಾವು ಸೆಟ್ ಮಾಡಿ ಇಟ್ಬಿಟ್ರೆ ನಾವೀಗ ಆಫೀಸ್ಗೆ ಹೋಗಿರ್ತೀವಿ. ಆಫೀಸ್ ಬರೋ ಟೈಮ್ ವಾಪಸ್ ರಿಟರ್ನ್ ಟೈಮಿಂಗ್ಸ್ ನಮ್ಮದು 5 o'clock ಇದ್ದರೆ ಅದು ಎಷ್ಟು ಅವರ್ಸ್ ಬೇಕೋ ಅಷ್ಟು ಅವರ್ಸ್ ನೀವು ಟೈಮ್ ಕ್ಯಾಲ್ಕುಲೇಟ್ ಮಾಡಿ ಇದನ್ನು ಆನ್ ಮಾಡಿ ಬಿಟ್ಟರೆ ಅಷ್ಟು ಅವರ್ಗೆ ನಾವು ಮನೆಗೆ ರಿಟರ್ನ್ ಆಗೋಷ್ಟರಲ್ಲಿ ಅಡುಗೆ ರೆಡಿಯಾಗಿ ಇದು ಕುಕ್ ಮಾಡಿ ರೆಡಿ ಮಾಡಿ ಇಟ್ಟಿರುತ್ತೆ. ಇಲ್ಲ ನಾವು ಶಾಪಿಂಗ್ ಹೋಗಬೇಕಾಗತ್ತೆ, ಶಾಪಿಂಗಿಂದ ರಿಟರ್ನ್ ಆಗೋ ಅಷ್ಟೊತ್ತಿಗೆ ನಾವು ಅಟ್ಲೀಸ್ಟ್ 1 ಅವರ್ ಬೇಕಾಗುತ್ತೆ. ಸೊ ನಾವು 1 ಅವರ್ ಟೈಮನ್ನು ಇಲ್ಲಿ ಸೆಟ್ ಮಾಡಿಬಿಟ್ರೆ ನಾವು ರಿಟರ್ನ್ ಆಗೋ ಅಷ್ಟೊತ್ತಿಗೆ ಅದು ಆ ಟೈಮಿಂಗ್ಸ್ಗೆ ಕ್ಲೀನಾಗಿ ಕುಕ್ ಆಗುತ್ತೆ. ನಂತರ ಈ ಬಟನ್ ಬಂದು ರೈಸ್. ಈ ಕುಕ್ಕರ್ನಲ್ಲಿ ನಾವು ರೈಸ್ ಕುಕ್ ಮಾಡುವಾಗ, ಅನ್ನ ಬೇಯಿಸುವಾಗ ಈ ಬಟನ್ ಆನ್ ಮಾಡಿದ್ರೆ ರೈಸ್ ಈ ಬಟನ್ ಆನ್ ಮಾಡಬೇಕಾಗುತ್ತೆ. ಹಾಗೆಯೇ ಈ ಬಟನ್ ಬಂದು ದಾಲ್ ಅಥವಾ ಚೆನ್ನ. ದಾಲ್ ಅಥವಾ ಚೆನ್ನ ಬೇಳೆ ಬೇಯುವಾಗ ಅಥವಾ ಕಡಲೆಕಾಳು ಕಾಳುಗಳು ಆ ರೀತಿ ಬೇಯಿಸುವಾಗ ನಾವು ಈ ಬಟನನ್ನು ಪ್ರೆಸ್ ಮಾಡಬೇಕು. ನಂತರ ಇದು ಸಾಂಬಾರ್ ಅಥವಾ ಗ್ರೇವಿ ಮಾಡುವಾಗ ಈ ಬಟನನ್ನು ಪ್ರೆಸ್ ಮಾಡಿದ್ರೆ ಇಲ್ಲಿ ಟೈಮಿಂಗ್ಸನ್ನು ತೋರಿಸುತ್ತೆ. ಅಷ್ಟು ಟೈಮಿಂಗ್ಸ್ಗೆ ಅದು ಆಫ್ ಆಗುತ್ತೆ ಕರೆಕ್ಟಾಗಿ. ನಂತರ ಇದು ಪೊಂಗಲ್ ಅಥವಾ ಕಿಚಡಿ ಬಟನ್. ಇದು ಇಡ್ಲಿ ಮಾಡುವಾಗ ಯೂಸ್ ಮಾಡುವಂಥ ಬಟನ್. ಇದು ಸಾಟೆ. ಈ ಬಟನ್ ತುಂಬಾ ಇಂಪಾರ್ಟೆಂಟು. ನಾವು ಈ ಕುಕ್ಕರ್ನಲ್ಲಿ ವೆಜಿಟೇಬಲ್ ಪಲಾವ್ ಅಥವಾ ಒಗ್ಗರಣೆ ಏನಾದರೂ ಹಾಕ್ತಾ ಇದ್ದೀವಿ ಸಾಂಬಾರ್ಗೆ, ಪಲ್ಯಗೆ ಅಂತ ಹೇಳಿದ್ರೆ ಒಗ್ಗರಣೆ ಹಾಕೋ ಟೈಮ್ಗೆ ನಾವು ಇದನ್ನು ಸಾಟೆ ಬಟನನ್ನು ಯೂಸ್ ಮಾಡ್ಕೋಬೇಕು. ಇದು ನಿಮಗೆ ನೆಕ್ಸ್ಟ್ ಕುಕ್ ಮಾಡುವಾಗ ಈ ಬಟನ್ ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ನಮಗೆ ಇವೆಲ್ಲ ಬಟನ್ಸ್ ಈಗ ಸದ್ಯಕ್ಕೆ ಬೇಡ. ನಾವು ಹಾಗೇ ಮ್ಯಾನ್ಯುವಲ್ ಆಗಿ ಆಪ್ರೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ಮ್ಯಾನ್ಯುವಲ್ ಬಟನನ್ನು ಆನ್ ಮಾಡಿಕೊಂಡು ನೋಡಿ, ಇದು ಕ್ವಿಕ್ ಅಥವಾ ಮೀಡಿಯಮ್ ಅಥವಾ ಸ್ಟ್ರಾಂಗ್, ಇದು ಕಮ್ಮಿ ಮಾಡುತ್ತೆ, ಇದು ಹೈ ಮಾಡುತ್ತೆ. ಸೊ ಇವೆರಡು ಬಟನ್ ನಮಗೆ ಯಾವ್ದು ಬೇಕೋ ನೋಡಿಕೊಂಡು ನಾವು ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿ, ಟೇಸ್ಟ್ ಬಟನ್ ಇದು. ನಂತರ ಈ ಬಟನ್ ಬಂದು ನಾನ್ ವೆಜಿಟೇರಿಯನ್ಸ್ಗೆ. ಸೊ ಈ ಕುಕ್ಕರ್ನಲ್ಲಿ ನಾನ್ ವೆಜ್ ಕೂಡ ಕುಕ್ ಮಾಡ್ಬೋದು. ಒಳ್ಳೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ನೋಡಿ, ಇಲ್ಲೇನಿದೆ, ಫಿಶ್ ಕರಿ ಅಥವಾ ಫಿಶ್ ಫ್ರೈ ಮಾಡಬೇಕಾದ್ರೆ ಈ ಫಿಶ್ ಬಟನನ್ನು ಆನ್ ಮಾಡಬೇಕು. ನಂತರ ಕೆಳಗಡೆ ಇರೋದು ಚಿಕನ್ ಬೇಯಿಸುವಾಗ, ಚಿಕನ್ ರೆಸಿಪೀಸ್ ಮಾಡುವಾಗ ಚಿಕನ್ ಬಟನನ್ನು ಆನ್ ಮಾಡ್ಕೊಳ್ಳಿ. ನಂತರ ಮೀಟ್. ನಂತರ ಇದು ಪಲಾವ್ ಅಥವಾ ಬಿರಿಯಾನಿ ಮಾಡುವಾಗ ಈ ಬಟನನ್ನು ಆನ್ ಮಾಡಿಕೊಂಡ್ರೆ ನಮಗೆ ಕರೆಕ್ಟ್ ಟೈಮಿಂಗ್ಸ್ ಎಷ್ಟು ಬೇಕೋ ಅಷ್ಟು ಇಲ್ಲಿ ಟೈಮಿಂಗ್ಸು ತೋರಿಸುತ್ತೆ. ಒಂದು ಕಂಟ್ರೋಲ್ ಪ್ಯಾನಲ್ ಕೊಟ್ಟಿದ್ದಾರೆ. ಈ ಕಂಟ್ರೋಲ್ ಪ್ಯಾನಲ್ನಲ್ಲಿ ಇರುವಂಥ ಬಟನ್ಸನ್ನು ಉಪಯೋಗಿಸ್ಕೋಬೇಕು. ನಮಗೆ ಬಿಸಿ ಏನಾದರೂ ಪ್ರೆಷರ್ ಇದೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಪ್ರೆಷರನ್ನು ಬಿಟ್ಟು ಮತ್ತೆ ಇದನ್ನು ಪ್ರೆಷರ್ ಎಲ್ಲ ಹೋದ್ಮೇಲೆ
ಆನಂತರ ನಾವು ಇದನ್ನು ಬ್ಯಾಕ್ ಬಂದು ಇದನ್ನು ಓಪನ್ ಮಾಡಬೇಕು. ಪ್ರೆಷರ್ ನಮಗೆ ರಿಲೀಸ್ ಆಗಿದರೆ ಮಾತ್ರ ನಮಗಿದು ಸುಲಭವಾಗಿ ಓಪನ್ ಆಗುತ್ತೆ, ಇಲ್ಲಾಂದರೆ ಓಪನ್ ಆಗೋದಿಲ್ಲ. ಬಿಸಿ ಪಾತ್ರೆ ಇರುತ್ತಲ್ಲ, ಸೊ ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ಇದು ಒಳ್ಳೆ ಸಿಲಿಕಾನ್ ಮೆಟೀರಿಯಲಲ್ಲಿ ಮಾಡಿರೋವಂಥದ್ದು. 2 ಕೊಟ್ಟಿದ್ದಾರೆ. ಮೆಷರಿಂಗ್ ಕಪ್ ಕೂಡ ಕೊಟ್ಟಿದ್ದಾರೆ ನೋಡಿ, 1 ಸ್ಪೂನ್ ಕೂಡ ಕೊಟ್ಟಿದ್ದಾರೆ. ಪಾತ್ರೆ ಏನಿದೆ ಯೂಸ್ ಮಾಡುವಂಥದ್ದು ಇದು ಸ್ಟೇನ್ಲೆಸ್ ಸ್ಟೀಲು ಸಿಗುತ್ತೆ, ಹಾಗೆಯೇ ನಾನ್ ಸ್ಟಿಕ್ಕು ಸಿಗುತ್ತೆ. ನಿಮಗೆ ಯಾವುದು ಇಷ್ಟನೋ ಅದನ್ನು ನೀವು ಆರ್ಡರ್ ಮಾಡಿ ತರಿಸ್ಕೋಬೋದು. ಸೊ ನನಗೆ ಸ್ಟೇನ್ಲೆಸ್ ಸ್ಟೀಲೇ ತುಂಬ ಹೆಲ್ತಿ ಅನ್ನಿಸ್ತು ನಾನ್ ಸ್ಟಿಕ್ ವೈಸ್ ನೋಡಿದ್ರೆ. ಆದ್ದರಿಂದ ನಾನು ಸ್ಟೇನ್ಲೆಸ್ ಸ್ಟೀಲ್ ವೆಸಲ್ ಏನಿದೆ ಎಕ್ಸ್ಟ್ರಾ ಅಟ್ಯಾಚ್ಮೆಂಟ್ ಇದನ್ನು ತರಿಸ್ಕೊಂಡಿದ್ದೀನಿ. ಇದು 1 ಕೊಡ್ತಾರೆ ನಮಗೆ ನೋಡಿ, ಈ ರೀತಿಯಾಗಿ ಫಿಕ್ಸ್ ಮಾಡೋದು ಅಷ್ಟೇ. ಈ ಗೀಕ್ ರೋಬೋ ಕುಕ್ಕರನ್ನು ಬಳಸ್ಕೊಂಡು ಒಂದು ವೆಜಿಟೇರಿಯನ್ ಸಾಂಬಾರ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇದ್ರ ಜೊತೆಗೆ ಗೀಕ್ ರೋಬೋ ಕುಕ್ದು ಗ್ಯಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ. ಇದು ಟೋಲ್ ಫ್ರೀ ನಂಬರ್ಸು ಎಲ್ಲ ಪ್ರತಿಯೊಂದು ಇರುತ್ತೆ, ನೀವು ಇದನ್ನು ಒಮ್ಮೆ ಚೆಕ್ ಮಾಡ್ಕೋಬೋದು. ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ ಬುಕ್ಕನ್ನು ಕೊಟ್ಟಿದ್ದಾರೆ. ಒಂದು ರೆಸಿಪಿ ಬುಕ್ಲೆಟನ್ನು ಕಳಿಸಿದ್ದಾರೆ ನೋಡಿ. ಈ ರೆಸಿಪಿ ಬುಕ್ಲೆಟನ್ನು ನೋಡಿಕೊಂಡು ನೀವು ರೆಸಿಪೀಸನ್ನು ತಯಾರಿ ಮಾಡ್ಬೋದು. ಸ್ಪೈಸ್ಡ್ ದಾಲ್, ಪೊಂಗಲ್, ಕಿಚಡಿ ನೋಡಿ, ಈ ರೀತಿ ವೆಜಿಟೇಬಲ್ ಬಿರಿಯಾನಿ, ಮಸಾಲಾ ಫಿಶ್ ಕರಿ, ವೆಜಿಟೇಬಲ್ ಕ್ವಿನೋವಾ ನೋಡಿ, ನಾರ್ತ್ ಇಂಡಿಯನ್ದು, ಸೌತ್ ಇಂಡಿಯನು ಎಲ್ಲ ಮಿಕ್ಸ್ಡ್ ರೆಸಿಪೀಸನ್ನು ಈ ಬುಕ್ನಲ್ಲಿ ಕೊಟ್ಟಿದ್ದಾರೆ ನೋಡಿ. ಪ್ಲಗ್ ಇನ್ ಆದ ನಂತರ ನಾವಿಲ್ಲಿ ಆನ್ ಬಟನನ್ನು ಆನ್ ಮಾಡ್ಕೋಬೇಕು. ನಂತರ ಈ ರೀತಿ ತೋರಿಸುತ್ತೆ. ನಂತರ ಇವಾಗ 30 ಸೆಕೆಂಡ್ಸ್ ವೆಯ್ಟ್ ಮಾಡಬೇಕು. 30 ಸೆಕೆಂಡ್ಸ್ ಆಗಿದ ನಂತರ ಇದನ್ನು ಸಾಟೆ ಬಟನನ್ನು ಪ್ರೆಸ್ ಮಾಡ್ಕೊಳ್ಳಿ. ಈಗ ಸಾಂಬಾರಿಗೆ ಮೊದಲಿಗೆ ಒಗ್ಗರಣೆ ಹಾಕ್ತೀನಿ. ಪಾತ್ರೆಗೆ 1-2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೋಣ. ಸೊ ಈಸಿ ಮೆಥಡಲ್ಲಿ ನಿಮಗೆ ಸಾಂಬಾರು ಮಾಡೋದನ್ನ ಹೇಳ್ಕೊಡ್ತೀನಿ. ಇದು ಬ್ಯಾಚುಲರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸಾಸಿವೆ ಹಾಕ್ತೀನಿ. ನೋಡಿ, ಸಾಸಿವೆ ಚಿಟ್ಪಟ ಆದಮೇಲೆ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ ನೋಡಿ. ಈರುಳ್ಳಿ ಹಾಕಿದ ನಂತರ ಸ್ವಲ್ಪ ಕರಿಬೇವನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆಯೇ ಸ್ವಲ್ಪ ಬೆಂಡೆಕಾಯಿ ಹಾಕ್ತೀನಿ. ಬೆಂಡೆಕಾಯಿ 1-2 ನಿಮಿಷ ಸಾಟೆ ಮಾಡ್ಕೊಳ್ಳೋಣ ನೋಡಿ. ಬೆಂಡೆಕಾಯಿ 1-2 ನಿಮಿಷ ಫ್ರೈ ಆಗಿದ ನಂತರ ಸ್ವಲ್ಪ ಮಿಕ್ಸೆಡ್ ವೆಜಿಟೇಬಲ್ಸನ್ನು ತೊಗೊಂಡಿದ್ದೀನಿ. ಸೊ ಇದನ್ನು ಸಹ ಈಗ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ. ತೋರಿಸಿ. ಇದೊಂದು 2 ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈಗ ಟೊಮೆಟೊ ಸೇರಿಸ್ತೀನಿ. ಇದು ಮನೇಲಿ ಮಾಡಿರುವಂಥ ಬೇಳೆ ಸಾರಿನ ಪುಡಿ. ಇದು MTR ಸಾಂಬಾರ್ ಪೌಡರನ್ನು ಉಪಯೋಗಿಸ್ತಾ ಇದ್ದೀನಿ. ಸೊ ಇವೆರಡನ್ನೂ ಹಾಕ್ತೀನಿ, ಜೊತೆಗೆ ಟೊಮೆಟೊ ಕೂಡ ಹಾಕ್ತೀನಿ. ಟೊಮೆಟೊ, ತೊಗರಿ ಬೇಳೆಯನ್ನು 1-2 ಸರಿ ವಾಶ್ ಮಾಡಿಕೊಂಡು 2 ಅವರ್ಸ್ ನೀರಲ್ಲಿ ನೆನೆಸಿ ಇಟ್ಟಿದ್ದೀನಿ. ಇದನ್ನು ಇವಾಗ ನೀರಿನ ಸಮೇತವಾಗಿ ಇದಕ್ಕೆ ಹಾಕ್ಕೊಳ್ಳೋಣ. 1 ಕಪ್ಪಷ್ಟು ತೊಗರಿಬೇಳೆ ಇದೆ. 1 ನೆಲ್ಲಿಕಾಯಿ ಸೈಜಷ್ಟು ಹುಣಸೆ ಹಣ್ಣಿನ ನೆನೆಸಿ ಅದರ ರಸ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಹುಣಸೆ ಹಣ್ಣಿನ ರಸ ಇದಕ್ಕೆ ಸೇರಿಸ್ಕೊಳ್ಳೋಣ. ಸ್ವಲ್ಪ ತೆಂಗಿನಕಾಯಿ ತುರಿ ಸೇರಿಸ್ತೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪು. ಸಾಂಬಾರು ಯಾವ ಹದಕ್ಕೆ ಬೇಕೋ ನೀವು ನೋಡಿಕೊಂಡು ನೀರನ್ನು ಸೇರಿಸ್ಕೋಬೋದು. ಫ್ರೆಂಡ್ಸ್, ಈಗ ಲಿಡ್ಡನ್ನು ಕವರ್ ಮಾಡ್ತೀನಿ. ನೋಡಿ, ಈ ಆರೋ ಮಾರ್ಕ್ ಸರಿ ಈಗ ಲಿಡ್ಗೆ
ಕ್ಲೋಸ್ಗೆ ಇರಬೇಕು. ಆಮೇಲೆ ಈ ಸಾಟೆ ಇರುತ್ತಲ್ವ, ಇದನ್ನು ಕ್ಯಾನ್ಸಲ್ ಮಾಡ್ತೀನಿ. ಕ್ಯಾನ್ಸಲ್ ಮಾಡಿಬಿಟ್ಟು ನೋಡಿ, ಇಲ್ಲಿ ಸಾಂಬಾರ್ ಇದೆಯಲ್ಲ, ಆ ಬಟನ್ಗೆ ನಾನು ಆನ್ ಮಾಡ್ತೀನಿ. ಸೊ ಅದು 8 ನಿಮಿಷ ತೋರಿಸ್ತಾ ಇದೆ. 8 ಮಿನಿಟ್ಸ್ ಟೈಮ್ ತೋರಿಸಿದೆ. 8 ನಿಮಿಷದ ನಂತರ ನಾನು ನಿಮಗೆ ಸಾಂಬಾರು ಹೇಗಾಗಿದೆ ಅಂತ ತೋರಿಸ್ತೀನಿ. ನೋಡಿ ಇಲ್ಲಿ ಈಗ ಪ್ರೆಷರ್ ರಿಲೀಸ್ ಆದಮೇಲೆ ಈ ಬಟನ್ ಏನಿದೆ ಇದನ್ನು ಓಪನ್ ಮಾಡ್ಕೊಳ್ಳೋಣ. ಕ್ಲೋಸಲ್ಲಿದೆ. ಓಪನ್ ಮಾಡಬೇಕಂದ್ರೆ ಈ ರೀತಿಯಾಗಿ ನೋಡಿ, ಓಪನ್ಗೆ ಈ ಆ್ಯರೋ ಮಾರ್ಕನ್ನು ನಾವು ಕರೆಕ್ಟಾಗಿ ಸೆಟ್ ಮಾಡಿಬಿಟ್ಟು ತೆಗಿಬೇಕು ಈ ಲಿಡ್ ನೋಡಿ. ನಂತರ ಮತ್ತೆ ಹೀಗೇ ಕ್ಲೋಸ್ ನೋಡಿ. ಈ ಆ್ಯರೋ ಮಾರ್ಕ್ ಏನಿದೆ ಅದು ಕರೆಕ್ಟಾಗಿ ಕ್ಲೋಸಿಗೆ ಬರಬೇಕು ನಮಗೆ. ಈ ಲಿಡ್ ಏನಿದೆ ಪ್ರೆಷರ್ ಕುಕ್ಕರ್ನಲ್ಲಿ ಗ್ಯಾಸ್ಕೆಟ್ ಎಲ್ಲ ಹೇಗಿರುತ್ತೋ ಅದೇ ರೀತಿ ಈ ಲಿಡ್ಗೆ ನಮಗೆ ಒಂದು ಗ್ಯಾಸ್ಕೆಟನ್ನು ಕೊಟ್ಟಿದ್ದಾರೆ ನೋಡಿ. ಈ ರೀತಿಯಾಗಿ ಇದನ್ನು ಅಡುಗೆ ಎಲ್ಲ ಆದಮೇಲೆ ಈಸಿಯಾಗಿ ರಿಮೂವ್ ಮಾಡಿಕೊಂಡು ವಾಶ್ ಮಾಡ್ಕೋಬೋದು ನೋಡಿ. ಈ ರೀತಿಯಾಗಿ ಒಂದು ಪ್ಲೇಟ್ ಇದೆ, ಗ್ಯಾಸ್ಕೆಟ್ ಇದೆ. ಇದನ್ನು ವಾಶ್ ಮಾಡಿಕೊಂಡು ಕ್ಲೀನಾಗಿ ನಾವು ಮತ್ತೆ ಸೆಟ್ ಮಾಡ್ಕೋಬೋದು. ಈ ಕೀಪ್ ವಾಮ್ ಇದೆಯಲ್ಲ, ಆ ಕೀಪ್ ವಾಮ್ ಬಟನನ್ನು ಇಟ್ಟರೆ ನೀವು ಊಟ ಮಾಡೋವರೆಗೂ ಅದು ಬಿಸಿಯಾಗೇ ಇರುತ್ತೆ. ಇಲ್ಲ ಬೇಡ ನಮಗೆ ಈಗಲೇ ಉಪಯೋಗಿಸ್ಬೇಕು ಅಂತ ಹೇಳಿದ್ರೆ ಪ್ರೆಷರೆಲ್ಲ ಬಿಡೋದಕ್ಕೆ ಸುಮಾರು 10 ನಿಮಿಷ ಆಗುತ್ತೆ. 10 ನಿಮಿಷದ ನಂತರ ನೀವು ಈ ಲಿಡ್ಡನ್ನು ಓಪನ್ ಮಾಡ್ಬೋದು. ಇಲ್ಲ ಇನ್ನೂ ಅರ್ಜೆಂಟ್ ಇದೆ ನಮಗೆ ಅಂತ ಹೇಳಿದ್ರೆ ಈ ಪ್ರೆಷರ್ ರಿಲೀಸ್ ಬಟನ್ ಇದೆಯಲ್ವಾ, ಪ್ರೆಷರೆಲ್ಲ ರಿಲೀಸ್ ಮಾಡಿಬಿಟ್ಟು ನೀವು ಲಿಡ್ಡನ್ನು ಓಪನ್ ಮಾಡ್ಬೋದು. ಸೊ ನನಗಿವಾಗ 8 ಮಿನಿಟ್ಸ್ ಟೈಮ್ ಆಗಿದೆ. ನಾನಿಲ್ಲಿ ಪ್ರೆಷರ್ ಬಟನನ್ನು ರಿಲೀಸ್ ಮಾಡ್ತಿಲ್ಲ, ಇಲ್ಲ ಕೀಪ್ ವಾಮ್ ಅಂತ ನಾನು ಯಾವುದು ಬಟನನ್ನು ಉಪಯೋಗಿಸಿಲ್ಲ. ಇದು ಪ್ರೆಷರ್ ಬಿಡೋದಕ್ಕೆ ನ್ಯಾಚುರಲ್ ಆಗಿ ಸುಮಾರು 10 ನಿಮಿಷ ಆಗುತ್ತೆ. 10 ನಿಮಿಷ ಪ್ರೆಷರ್ ಬಿಟ್ಟ ಮೇಲೆ ನಾನು ನಿಮಗೆ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಪ್ರೆಷರ್ ಬಿಟ್ಟಿದೆ, ಲಿಡ್ಡನ್ನು ಓಪನ್ ಮಾಡಿದ್ದೀನಿ. ಸಾಂಬಾರು ನೋಡೋಣ ಇವಾಗ. ಮುದ್ದೆಗೆ, ರೈಸ್ಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸೋಣ ಮೇಲಿಂದ. ಇನ್ಸ್ಟೆಂಟಾಗಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಂಡಿದ್ದೀವಿ. ಈಗ ಇನ್ಸ್ಟೆಂಟಾಗಿ ಸೂಪರ್ ಟೇಸ್ಟಿಯಾಗಿ ಎಗ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಕೂಡ ನಿಮಗೆ ತೋರಿಸ್ಕೊಟ್ಬಿಡ್ತೀನಿ. ಸೊ ಇದನ್ನು ಆನ್ ಮಾಡ್ಕೊಂಡಿದ್ದೀನಿ. ಒಗ್ಗರಣೆ ಹಾಕ್ಕೊಳ್ಳೋಣ. ಮೊದಲಿಗೆ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಸಾಟೆ ಬಟನನ್ನು ಆನ್ ಮಾಡ್ಕೊಂಡಿದ್ದೀನಿ. ಸುಮಾರು 3ರಿಂದ 4 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ಳೋಣ. ಈಗ ಒಗ್ಗರಣೆಗೆ ಸೋಂಪು 1 ಟೀ ಸ್ಪೂನಷ್ಟು, ಚಕ್ಕೆ, ಲವಂಗ, ಏಲಕ್ಕಿ 2 ಪೀಸ್ಗಳನ್ನು ಹಾಕ್ಕೊಳ್ಳೋಣ. ಹಾಗೆಯೇ 2 ಪಲಾವ್ ಎಲೆ ಕೂಡ ಸೇರಿಸ್ಕೊಳ್ಳಿ. ಸುಮಾರು 1 ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋದು, 4 ಹಸಿಮೆಣಸಿನ್ಕಾಯನ್ನು ಸೇರಿಸಿದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಸುಮಾರು 2ರಿಂದ 3 ಟೀ ಸ್ಪೂನಷ್ಟು ಸೇರಿಸ್ಕೊಳ್ಳೋಣ. ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಹಾಗೆಯೇ ಟೊಮೆಟೊ 2 ಟೊಮೆಟೊ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವತ್ತು ನಾನು ಮಾಡ್ತಿರುವಂಥ ಎಗ್ ಬಿರಿಯಾನಿ ಸುಮಾರು 4 ಜನಕ್ಕೆ ಆಗುತ್ತೆ. ಸುಮಾರು 2 ಗ್ಲಾಸಷ್ಟು ಅಕ್ಕಿಯನ್ನು ಬಳಸ್ಕೊಂಡು ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸುಮಾರು 5 ಮೊಟ್ಟೆಗಳನ್ನು ಬೇಯಿಸ್ಕೊಂಡು ಆ ಬೇಯಿಸಿಟ್ಟಿರುವಂಥ ಮೊಟ್ಟೆಯನ್ನು ಒಗ್ಗರಣೆಯಲ್ಲಿ ಹಾಕಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಪುದೀನ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿರೋದು ಇದು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸುಮಾರು 2 ಗ್ಲಾಸಷ್ಟು ಅಕ್ಕಿಗೆ 4 ಗ್ಲಾಸಷ್ಟು ನೀರನ್ನು ಸೇರಿಸಿದ್ದೀನಿ. 1:2. ಈ ನೀರಿಗೆ ಇವಾಗ ಸುಮಾರು 2 ಗ್ಲಾಸಷ್ಟು ಅಕ್ಕಿಯನ್ನು ವಾಶ್ ಮಾಡಿ ಇಟ್ಕೊಂಡಿದ್ವಲ್ವ, ಅಕ್ಕಿಯನ್ನು ಕೂಡ ಸೇರಿಸ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ಳೋಣ. ಈಗ ಈ ಪ್ರೆಷರ್ ಕುಕ್ಕರ್ನ ಲಿಡ್ಡನ್ನು ಕವರ್ ಮಾಡ್ಕೊತಾ ಇದ್ದೀನಿ. ಲಿಡ್ ಕವರ್ ಮಾಡುವಾಗ ಕ್ಲೀನಾಗಿ ಆ್ಯರೋ ಮಾರ್ಕ್ ಸೆಟ್ ಆಗಬೇಕು, ಹಾಗೆ ನಾವು ಇದನ್ನು ಫಿಕ್ಸ್ ಮಾಡ್ಕೋಬೇಕು. ಈಗ ಸಾಟೆ ಬಟನನ್ನು ಇಟ್ಟಿದ್ವಲ್ಲ ಅದನ್ನು ಕ್ಯಾನ್ಸಲ್ ಮಾಡ್ಕೊತಾ ಇದ್ದೀನಿ.
ಸಾಟೆ ಬಟನನ್ನು ಕ್ಯಾನ್ಸಲ್ ಮಾಡ್ಕೊಂಡ ನಂತರ ಇವಾಗ ರೈಸ್ ಅಥವಾ ಪಲಾವ್ ಬಿರಿಯಾನಿ ಬಟನ್ ಇದೆಯಲ್ವ, ಅವೆರಡರಲ್ಲಿ ಯಾವುದಾದ್ರು ಒಂದನ್ನು ನಾವು ಬಟನ್ ಸೆಟ್ ಮಾಡ್ಕೋಬೋದು. ಮೊದಲಿಗೆ ಸಾಟೆ ಬಟನ್ ಕ್ಯಾನ್ಸಲ್ ಮಾಡಿ ಆಮೇಲೆ ನಾನಿಲ್ಲಿ ರೈಸ್ ಬಟನನ್ನು ಆನ್ ಮಾಡ್ಕೊತಾ ಇದ್ದೀನಿ. 12 ಮಿನಿಟ್ಸ್ ತೋರಿಸ್ತಾ ಇದೆ. ಸೊ ಇದು 12 ಮಿನಿಟ್ಸ್ ನಂತರ ಒಂದು 10 ಮಿನಿಟ್ಸ್ ಹಾಗೆ ಪ್ರೆಷರ್ ನ್ಯಾಚುರಲ್ ಆಗಿ ರಿಲೀಸ್ ಆಗಬೇಕು, ಹಾಗೆ ಬಿಟ್ಬಿಡೋಣ. 10 ನಿಮಿಷದ ನಂತರ ಈಗ ಓಪನ್ ಮಾಡ್ಕೊಂಡಿದ್ದೀನಿ. ನೋಡಿ, ಸೂಪರ್ ಆಗಿರುವಂಥ ನಮ್ಮ ಎಗ್ ಬಿರಿಯಾನಿ ರೆಡಿಯಾಗಿದೆ. ನೋಡಿ, ಇಲ್ಲಿ ಸ್ಟೀಮ್ ಎಲ್ಲ ಕಲೆಕ್ಟ್ ಆಗುತ್ತೆ. ಸೊ ಇದನ್ನು ನೀವು ರಿಮೂವ್ ಮಾಡಿಕೊಂಡು ಇದನ್ನು ವಾಶ್ ಮಾಡಿಕೊಂಡು ನೀವು ಮತ್ತೆ ಇದನ್ನು ಫಿಕ್ಸ್ ಮಾಡಿಕೊಂಡು ಬಳಸ್ಕೋಬೋದು. ಫ್ರೆಂಡ್ಸ್, ಗೀಕ್ ರೋಬೋ ಕುಕ್ 5 ಲೀಟರ್ ಎಲೆಕ್ಟ್ರಿಕ್ ಪ್ರೆಷರ್ ಕುಕ್ಕರ್ ನಿಮ್ಗೆ ಯಾರಿಗಾದರೂ ಇಷ್ಟ ಆಗಿದರೆ ಈ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಬೇಕಾದಂಥ ಲಿಂಕ್ಸ್ಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಆ ಲಿಂಕ್ಸನ್ನು ಕ್ಲಿಕ್ ಮಾಡಿಕೊಂಡು ಈ ಗೀಕ್ ರೋಬೋ ಕುಕ್ಕನ್ನು ಆನ್ಲೈನಲ್ಲಿ ನೀವು ಪರ್ಚೇಸ್ ಮಾಡ್ಕೋಬೋದು. ಹಾಗೆ ಈ ಪ್ರಾಡಕ್ಟ್ನ ಬೆಲೆ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ಭೇಟಿಯಾಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಫ್ರೆಂಡ್ಸ್.